ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾಗೆ ನನ್ನ ರಾಶಿ ಭವಿಷ್ಯನು ನೋಡಿ ಡ್ಯಾಡ್. ಮನೆಯವರಿಂದ ದೂರ ಆಗೋ ಸಾಧ್ಯತೆ, ಅನಾಥನಾಗೋ ದೌರ್ಭಾಗ್ಯ ಅಂತೇನಾದ್ರೂ ಇರ್ಬೋದು ನೋಡಿ. ಸಂಜಯ್, ಏನ್ ಹೇಳ್ತಾ ಇದೀಯಾ? ಈ ಪೇಪರ್ನಲ್ಲಿ ಬರೋ ರಾಶಿ ಎಲ್ಲ ಸುಳ್ಳು. ಇದೆಲ್ಲ ಬರೋದು ದುರ್ಬಲ ಮನಸ್ಸಿನವ್ರಿಗೆ. ನಮ್ಮಂಥವ್ರು ಏನೇ ಇದ್ರು ಬೇರೆಯವ್ರ ಜಾತಕನ ನಿರ್ಧರಿಸಬೇಕೇ ವಿನಃ ನಮ್ಮ ಗ್ರಹಗತಿಗಳ ಬಗ್ಗೆ ನಾವೇ ಕವಡೆ ಹಾಕ್ತಾ ಕೂರಬಾರ್ದು ಅಂತ ನೀವೇ ತಾನೇ ಹೇಳ್ತಾ ಇದ್ದಿದ್ದು. ಸಿಟ್ಟು ಕಡಿಮೆ ಮಾಡ್ಕೋ. ನಾನು ಹೇಳಕ್ ಹೊರಟಿದ್ದು ಹಾಗಲ್ಲ ಕಣ. ಗೊತ್ತು ಡ್ಯಾಡ್. ಅಳಿಲ್ ಬೆನ್ ಮೇಲೆ ಶ್ರೀರಾಮನ್ 3 ಗೆರೆ ಬಿದ್ದಂಗೆ ನಿಮ್ ತಲೆ ಮೇಲೆ ಅದ್ ಯಾರ್ ಕೈ ಇಟ್ರೋ ಏನೋ, ಆದ್ರೆ ನಮಗ್ ಮಾತ್ರ 3 ನಾಮ ಸರಿಯಾಗಿ ಬೀಳ್ತಿದೆ. 3 ನಾಮ ಹಾಕೊಳ್ಳೋ ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾಂತರ ಭಕ್ತರು ಭಕ್ತಿಯಿಂದ ಹೋಗಿ ನಮಸ್ಕಾರ ಮಾಡ್ತಾರಪ್ಪ. ಓಹೋ, ಉಪದೇಶ. ಈ ಉಪದೇಶನ ಚಿಕ್ಕ ವಯಸ್ಸಲ್ಲೇ ಕೊಟ್ಟಿದ್ರೆ ನಾನು ದೈವ ಭಕ್ತನಾದ್ರೂ ಆಗ್ತಿದ್ದೆ. ಸುತ್ತಿ ಬೆಳೆಸಿ ಹೇಳ್ಬೇಡ, ಅದೇನು ಅಂತ ಹೇಳು. ನಿಮ್ಗೀಗ ಆ ಕರ್ಣನ್ ಮಾತೆ ಕರ್ಣಾನಂದ ಅನಿಸ್ತಿದೆ ಅಲ್ವಾ? ಇಷ್ಟು ದಿನ ನಾಯಿ ಅಂತಿದ್ದೋನ್ ಮೇಲೆ ಸಡನ್ನ ಪ್ರೀತಿ ಉಕ್ಕಿ ಹರಿತಿದೆ. ತಣ್ಣಗಿಡೋಕೆ ನನ್ನ ಮೇಲೆ ಕುದಿಯೋ ನೀರು ಹಾಕ್ತಿದ್ದೀರಾ ಅಲ್ವಾ ಡ್ಯಾಡ್? ಅನಾವಶ್ಯಕ ಆಲೋಚನೆ ಒಳ್ಳೇದಲ್ಲ ಸಂಜಯ್. ನಾನು ಯಾಕೆ ಕೇಡು ಬಯಸ್ಲಿ? ಅವನ್ ಒಳಿತು ನನಗೆ ಕೇಡೆ. ಅಜ್ಜಿ, ಅಮ್ಮ, ತಂಗಿ ಎಲ್ರೂ ಆ ಕರ್ಣಂಗೆ ಜೈ ಅಂತಾರೆ. ನೀವಾದ್ರೂ ನನ್ನ ಸಪೋರ್ಟ್ಗಿದ್ರಿ ಅಂತ ಸಮಾಧಾನದಲ್ಲಾದ್ರೂ ಇದ್ದೆ. ಆದ್ರೆ ನೀವು ಪಕ್ಷಾಂತರ ಮಾಡ್ಬಿಟ್ರಲ್ಲ ಡ್ಯಾಡ್. ಸಂಜಯ್, ನೀನ್ ಏನೇನೋ ಊಹೆ ಮಾಡ್ಕೊಂಡು ಸುಮ್ಮನೆ ತಲೆ ಹಾಳು ಮಾಡ್ಕೋತಾ ಇದೀಯಾ. ಡ್ಯಾಡ್, ನಿಮ್ ಪ್ರವಚನ ಹೋಗಿ ಆ ಕರ್ಣನ್ ಕೊಡಿ. ನಿಜ ಹೇಳ ಡ್ಯಾಡ್, ಮುಂದೆ ಒಂದ್ ಮಾತು ದೂರ ಹೋಗು ಅಂದಿದ್ರೆ ನಾನು ಸಹಿಸ್ಕೋತಿದ್ದೆ. ಆದ್ರೆ ಕರ್ಣನ್ ಪ್ರೀತಿ ತೋರಿಸಿ ನನ್ನನ್ನ ದೂರ ಮಾಡ್ತಿದ್ದೀರಲ್ಲ ಡ್ಯಾಡ್, ನನಗ್ ತುಂಬಾ ಹರ್ಟ್ ಆಗ್ತಿದೆ ಡ್ಯಾಡ್. ಹೇಳಿದ್ರು ಏನು ರಿಯಾಕ್ಟ್ ಮಾಡ್ತಿಲ್ಲ ಅಲ್ಲ? ಸರಿ, ಹಾಗಿದ್ರೆ ನಿಮಗ್ ನೀವೇ ಸರಿ ಅನ್ನೋದಾದ್ರೆ ಹಾಗೆ ಮಾಡಿ. ನಾನು ಒಬ್ಬನೇ ಬದುಕು ತೋರಿಸ್ತೀನಿ, ನೋಡ್ತೀನಿ. ಸರ್ ಕರೆದ್ರಿ? ನೀವು ನಮ್ಮ ಪಾಲಿಗೆ ದೇವರು ಸರ್. ಎಲ್ಲ ಆಸ್ಪತ್ರೆಯಲ್ಲೂ ಈ ತಾಯಿ ಮಗು ಉಳಿಯೋದೇ ಇಲ್ಲ ಅಂತ ಹೇಳಿದ್ರು. ನೀವು ಉಳಿಸ್ಕೊಟ್ಬಿಟ್ರಿ ಸರ್, ನೀವು ಉಳಿಸ್ಕೊಟ್ಬಿಟ್ರಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ನೀವು ನನ್ನ ಪಾಲಿನ ದೇವರು ಸರ್. ನೋಡಿ, ದೇವ್ರು ಇಲ್ಲಿದ್ದಾನೆ. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಈ ದೇವ್ರಿಗೆ. ಸರ್, ನನ್ನ ಮಗು ಉಸಿರು ಉಳಿಸಿದ್ದೀರಾ ಸರ್. ನೀವೇ ಇದಕ್ಕೊಂದು ಹೆಸರಿಟ್ಬಿಡಿ. ಏನು ಹೇಳ್ತಿದ್ದೀರಾ ಸರ್? ಪ್ಲೀಸ್ ಸರ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಧಿ, ಸರ್, ಹೆಸರೇನೋ ತುಂಬಾ ಚೆನ್ನಾಗಿದೆ ಸರ್. ಆದ್ರೆ ಲಿಂಗ ಅನ್ನೋ ಕಾಲಮಲ್ಲಿ ಗಂಡು ಅಂತ ಬರೆದಿರೋದ್ರಿಂದ ಇದು ಗಂಡು ಮಗು. ಈ ಮಗು ಮುಂದಕ್ಕೆ ನಿಮ್ಮನ್ನು ಬೈದೇ ಇರೋ ತರ ಗಂಡು ಮಕ್ಕಳ ಹೆಸರು ಇಡಿ ಸರ್.
ನೀವು ಹೆಣ್ಮಗು ಹೆಸರು ಅಂದ್ಕೊಂಡ್ರಾ? ಶ್ರೀನಿಧಿ. ಶ್ರೀನಿಧಿ ಹೆಸರು. ಹುಡುಗನ ಹೆಸರೇ ಅಲ್ವಾ ಶ್ರೀನಿಧಿ? ಓ ಮುದ್ದು ಕಂದ, ಇನ್ಮೇಲಿನ ಹೆಸರು ಶ್ರೀನಿಧಿ ಶ್ರೀನಿಧಿ ಶ್ರೀನಿಧಿ. ನೋಡಿದ್ರ ಸರ್ ಎಂತ ಒಳ್ಳೆ ಹೆಸರಿಟ್ರಿ. ನಾವು ಹುಡ್ಕೋದಾಗಿದ್ರೆ ತುಂಬಾ ಕಷ್ಟ ಆಗಿರುತ್ತೆ. ಶ್ರೀನಿಧಿ ಶ್ರೀನಿಧಿ. ಸರ್ ಹೌದಾಗಿದೆ ಸರ್. ಹಾಕಂಗ್ ಆಡ್ತಾ ಇದ್ದೀರಾ ಸರ್? ಯಾಕ್ರೆ ಹೀಗೆ ಆಡ್ತಿದ್ದೀರಾ? ಹೆಸರು ಚೆನ್ನಾಗಿಲ್ವಾ? ಚೆನ್ನಾಗಿದ್ಯಪ್ಪ, ತುಂಬಾ ಚೆನ್ನಾಗಿದೆ. ಆದ್ರೆ ನಂಗೆ ಒಂದೇ ಒಂದು ಅನುಮಾನ. ನಮ್ಮ ಕರ್ಣನ್ ಮನ್ಸಲ್ಲಿ ಗಣಿಗಾರಿಕೆ ಮಾಡಿದ್ರೆ ಬರೀ ನಿಧಿನೇ ಸಿಗ್ತಾ ಇದೆಯಲ್ಲ, ಹೆಂಗೆ ಅಂತ. ಕರಿತಿದ್ರೆ ಅನ್ಸುತ್ತೆ. ನಾನು ಕರ್ದಿದ್ದು ಹೌದು ಸರ್, ಆದ್ರೆ ಹಾಸ್ಪಿಟ್ಲ್ ಒಳಗಡೆಗಲ್ಲ, ಹಾರುಟ್ ಒಳಗಡೆಗೆ. ಮೆತ್ತಿಗ್ರೇಕ್ಸು ಪಾಪ. ಕೆಟ್ಟ ವಿಷಯನ ಕಿವಿಲಿ ಹೇಳ್ಬೇಕು, ಒಳ್ಳೆ ವಿಷಯನ ಊರಿಗೆ ಕೇಳಂಗೆ ಹೇಳ್ಬೇಕು ಅಂತ ನಮ್ಮ ತಾತ ಹೇಳ್ತಿದ್ರು. ಸುಮ್ಮನೆ ಇರ್ರಿ ಮೇಡಮ್. ಇದನ್ನ ಕರ್ಣನ್ಗೆ ಹೋಗಿ ಹೇಳು. ಅವ್ರಿಗೆ ಕೇಳೋ ಮೊಡಲ್ ಇಲ್ಲ. ಕರ್ಣ, ಅವಳನ್ನ ದೂರ ಇಟ್ರೆ ನೀನು ನೆಟ್ಟಗಾಗ್ತೀಯಾ ಅಂದರೆ ನೀನು ದಾರಿ ಬದಲಾಯಿಸಿ ಅವಳ ಹತ್ರ ಆಗ್ತಿದ್ಯಾ? ಇದು ಯಾಕೋ ದಾರಿ ತಪ್ಪು ಹೋಗ್ತಾ ಇದೆ. ಅಂದಮೇಲೆ ನಾನಿನ್ನೂ 10 ಹೆಜ್ಜೆ ಮುಂದೆ ಇರಲೇಬೇಕು. ಆಮೇಲೆ ನೀವು ಹೇಳ್ದಂಗೆ ಗಿಫ್ಟ್ ಕಳಿಸ್ಕೊಟ್ಟೆ. ಹ್ಞೂ, ಆಕೆ ಏನಂದ್ಲು ರೀ? ಎಲ್ಲಾನು ಹೇಳಿನೇ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ವಲ್ಲ. ಭಾಳ ಚಲೋ ಅರ್ಥ ಮಾಡ್ಕೊಂಡಿರ್ ಬಿಡ್ರಿ. ಏನೋ ಒಂದ್ ಚೂರ್ ಇಷ್ಟ ಆಗ್ತಿದ್ದೀನಿ. ಇನ್ನೊಂದ್ ಚೂರ್ ಇಷ್ಟ ಆದ್ರೆ ಮದ್ವೆ ಫಿಕ್ಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇದು ಎಲ್ಲ ಮದ್ವೆ ಸೆಟ್ ಆದ್ಮೇಲೆ ಹೇಳಿ. ಅಲ್ಲಿ ತನಕ ನಿಮ್ ಸಪೋರ್ಟ್ ಹೀಗೆ ಬೇಕು. ಓ ಹಂಗಾರ ಆಮೇಲೆ ನಾವು ಬೇಡ್ರಿ? ಅಯ್ಯೋ ಬೇಕು ಬೇಕು. ಎಲ್ಲ ಸರಿ ಮಾರಕ್ ಹೊಟ್ರೆ ಎಲ್ಲ ಸೇರ್ಕೊಂಡು ಹಾಳು ಮಾಡ್ತಿದ್ದಾರೆ. ಗಿಫ್ಟು, ಲವ್, ಹೆಲ್ಪು. ಪ್ರೀತಿ ಅಂದ್ರೆ ತಮಾಷೆ ಅನ್ಕೊಬಿಟ್ಟಿದಾರ. ನಾನ್ ಸೆನ್ಸ್. ಗೌರಿ, ಕಾಫಿ. ಕರುನಾಡ ಕಣ್ಮಣಿ